ಹಿಂದೂ ಧರ್ಮದಲ್ಲಿ ಕೆಲವೊಂದು ಪಕ್ಷಿಗಳನ್ನು ದೈವಿಕ ರೂಪದಲ್ಲಿ ಚಿತ್ರಿಸಲಾಗಿದೆ. ದೇವರು ಮತ್ತು ದೇವತೆಗಳ ವಾಹನವು ಪಕ್ಷಿಯ ರೂಪದಲ್ಲಿರುವುದನ್ನು ನಾವು ಗಮನಿಸಿರಬಹುದು. ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುವ ಯಾವೆಲ್ಲ ದೇವರು ಮತ್ತು ದೇವತೆಗಳ ಪಕ್ಷಿಗಳ ಮೇಲೆ ಸಂಚಾರವನ್ನು ಮಾಡುತ್ತಾರೆ ಮತ್ತು ಅವು ನೀಡುವ ಸಂದೇಶ ಏನು ಎಂಬುದನ್ನು ಇಂದು ನಾವು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಪಕ್ಷಿಗಳು ನೀಡುವಂತಹ ಸಂಕೇತಗಳನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ನಮಗೆ ಎದುರಾಗುವ ಸಮಸ್ಯೆಗಳನ್ನು, ಸಂತೋಷದ ಕ್ಷಣಗಳನ್ನು ಈ ಪಕ್ಷಿಗಳು ನೀಡುತ್ತವೆ ಎಂಬ ಭಾವನೆಯೂ ಇದೆ. ಇಷ್ಟು ಮಾತ್ರವಲ್ಲ, ನಮ್ಮಲ್ಲಿ ಪಕ್ಷಿಗಳನ್ನು ಪೂಜನೀಯ ದೃಷ್ಟಿಯಿಂದ ಕೂಡ ನೋಡಲಾಗುತ್ತದೆ. ಸಾಕಷ್ಟು ಪಕ್ಷಿಗಳು ನೋಡಲು ಸುಂದರವಾಗಿ ಕಾಣಬಹುದು, ಆದರೆ ಅವುಗಳು ಕೆಲವೊಮ್ಮೆ ತಮ್ಮ ಕ್ರೂರತೆಯನ್ನು ಬಹಿರಂಗಪಡಿಸುತ್ತವೆ. ದೈವಿಕ ಶಕ್ತಿಯುಳ್ಳ ಅಥವಾ ದೈವಿಕ ಆಶೀರ್ವಾದವುಳ್ಳ ಪಕ್ಷಿಗಳು ಕೂಡ ಅಪಾಯಕಾರಿಯಾಗಿರುತ್ತವೆ. ದೇವರು ಮತ್ತು ದೇವತೆಗಳ ವಾಹನವಾಗಿ ಗುರುತಿಸಿಕೊಂಡ ಪಕ್ಷಿಗಳು ಒಂದೇ ಬಾರಿ ದೇವರ ಆಶೀರ್ವಾದವನ್ನು ಮತ್ತು ಎಚ್ಚರಿಕೆಯನ್ನು ಕೂಡ ತಂದುಕೊಡಬಹುದು. ಸರಸ್ವತಿಯನ್ನು ಹಂಸದ ಮೇಲೆ ಕುಳಿತಿರುವಂತೆ ಅಥವಾ ಅದನ್ನು ಆಕೆಯ ವಾಹನವಾಗಿ ಚಿತ್ರಿಸಲಾಗಿದೆ. ಬುದ್ಧಿವಂತಿಕೆ ಶಾಂತಿಯುತ ಎಂದು ಜನರು ಭಾವಿಸುತ್ತಾರೆ, ಆದರೆ ಅತಿಯಾದ ಬುದ್ಧಿವಂತಿಕೆ ಎಷ್ಟೊಂದು ಅಪಾಯಕಾರಿ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಹಂಸವು ಗರುಡ ಅಥವಾ ನವಿಲಿಗಿಂತ ನಿಶ್ಶಬ್ದ ಅಪಾಯವನ್ನು ಹೊತ್ತೊಯ್ಯುತ್ತದೆ. ಅದು ವಿವೇಚನೆಯ ಅಪಾಯ. ಒಂದು ಕ್ಷಣ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಜೀವನದ ಪ್ರಮುಖವಾದ ಅಥವಾ ನಿಮಗೆ ಅಗತ್ಯವಾದ ಏನಾದರೂ ಒಂದನ್ನು ನಿಮ್ಮಿಂದ ದೂರವಿಡಲು ಪ್ರೋತ್ಸಾಹಿಸುತ್ತದೆ. ಈ ಸತ್ಯವನ್ನು ಆಯ್ದುಕೊಂಡಾಗ ನಿಮ್ಮಿಂದ ಅದನ್ನು ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ. ಲಕ್ಷ್ಮೀದೇವಿಯನ್ನು ಯಾವಾಗಲೂ ಬಿಳಿ ಬಣ್ಣದ ಗೂಬೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಗೂಬೆ ಕತ್ತಲೆಯಲ್ಲಿ ಸಂಚಾರವನ್ನು ಮಾಡುವಂತಹ ಪಕ್ಷಿ. ಬಿಳಿ ಬಣ್ಣದ ಗೂಬೆಗಳು ಕತ್ತಲಿನಲ್ಲೂ ಹೊಳೆಯುತ್ತಿರುತ್ತವೆ, ಆದರೆ ಅದು ಪ್ರತ್ಯೇಕತೆಯ ರೂಪವನ್ನು ವಿವರಿಸುತ್ತವೆ. ಕತ್ತಲೆಯಲ್ಲಿ ಅದು ಒಂದು ಬಿಳಿ ಪ್ರತ್ಯೇಕವಾದ ರೂಪದಂತೆ ಗೋಚರಿಸುತ್ತದೆ. ಸಂಪತ್ತು, ಯಶಸ್ಸು, ಸೌಕರ್ಯ, ಭದ್ರತೆ ಎಲ್ಲವೂ ಜೀವನಕ್ಕೆ ತುಂಬಾನೇ ಅವಶ್ಯಕ, ಆದರೆ ಅತಿಯಾದ ಬಯಕೆ ಜಗತ್ತನ್ನು ಸಂಕುಚಿತಗೊಳಿಸುತ್ತದೆ. ಮೊದಲು ನಾವು ನಮ್ಮ ಜೀವನದ ಸುರಕ್ಷತೆಗಾಗಿ ಏನನ್ನಾದರೂ ಹೂಡಿಕೆ ಮಾಡಬೇಕೆಂದು ಬಯಸುತ್ತೀರಿ. ನಂತರ ಮತ್ತಷ್ಟು ಉತ್ತುಂಗಕ್ಕಿರುವುದಕ್ಕಾಗಿ ಅತಿಯಾಗಿ ಕೂಡಿಡಲು ಪ್ರಾರಂಭಿಸುತ್ತೇವೆ. ಅರಿವಿಲ್ಲದೆ ಕೂಡಿಡುವಂತಹ ಸಂಪತ್ತು ಮತ್ತು ಸಮೃದ್ಧಿಯು ಮುಂದೊಂದು ದಿನ ಪ್ರಯೋಜನಕ್ಕೆ ಬಾರದೆ ಇರಬಹುದು ಎಂಬುದನ್ನು ತೋರಿಸುತ್ತದೆ. ಕಾಗೆಯು ಕರ್ಮ ಮತ್ತು ಪರಿಣಾಮಗಳ ಕಠೋರ ಅಧಿಪತಿಯಾದ ಶನಿ ದೇವನೊಂದಿಗೆ ಸಂಬಂಧ ಹೊಂದಿದೆ. ಯಾವುದೇ ವಿಚಾರಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಅತಿಯಾದ ಭಾವನೆಯನ್ನು ಹೊಂದಿರದ ಪಕ್ಷಿ ಕಾಗೆ. ಜೀವನದ ಆಳವಾದ ನಿಯಮಗಳಿಗೆ ಪ್ರದರ್ಶನದ ಅಗತ್ಯವಿಲ್ಲ ಎಂಬುದನ್ನು ಕಾಗೆ ಸೂಚಿಸುತ್ತದೆ. ಕಾಗೆ ಪ್ರತಿಯೊಂದು ಕ್ರಿಯೆಯನ್ನು ಅನುಸರಿಸುವುದನ್ನು ಪ್ರತಿನಿಧಿಸುತ್ತದೆ. ನೀವು ವೇಗವಾಗಿ ಚಲಿಸುವ ಮೂಲಕ, ಕಾರ್ಯನಿರತರಾಗುವ ಮೂಲಕ ಅಥವಾ ಉತ್ತಮ ಕಥೆಯನ್ನು ಹೇಳುವ ಮೂಲಕ ತಪ್ಪನ್ನು ಮುಚ್ಚಿ ಹಾಕಲು ಅಥವಾ ವಿಚಾರದಿಂದ ದೂರ ಸರಿಯಲು ಸಾಧ್ಯವಿಲ್ಲ. ಇನ್ನು ಯುದ್ಧದ ದೇವರು ಕಾರ್ತಿಕೇಯನನ್ನು ನವಿಲಿನ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ನವಿಲು ಯೌವನ, ತೇಜಸ್ಸು ಮತ್ತು ಸೌಂದರ್ಯ ಮತ್ತು ಹೆಮ್ಮೆಯನ್ನು ಹೊಂದಿರುವಂತಹ ಪಕ್ಷಿ. ನವಿಲು ತನ್ನ ಸೌಂದರ್ಯದ ಮೂಲಕ ಗಮನವನ್ನು ಬೇರೆಡೆಗೆ ಸೆಳೆಯುವ ಶಕ್ತಿಯನ್ನು ಹೊಂದಿರುವ ಸುಂದರವಾದ ಪಕ್ಷಿ. ಹಾಗಾಗಿ ನವಿಲನ್ನು ಪಕ್ಷಿಗಳಲ್ಲಿ ಮುಖ್ಯವಾದ ಪಕ್ಷಿ ಎಂದು ಕರೆಯಲಾಗುತ್ತದೆ. ನಮ್ಮನ್ನು ಆಳುವಂತಹ ಅದೆಷ್ಟೋ ವಿಚಾರಗಳು ಬಾಹ್ಯ ನೋಟಕ್ಕೆ ಸುಂದರವಾಗಿಯೇ ಕಾಣುತ್ತವೆ, ಆದರೆ ಆಂತರಿಕವಾಗಿ ಅದು ಭಯಾನಕ ಮುಖವನ್ನು ಹೊಂದಿರುತ್ತದೆ. ಅದು ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ, ಪ್ರತಿಭೆ, ಸದಾಚಾರ ರೂಪವನ್ನು ಧರಿಸಿಯೂ ಬರಬಹುದು. ಅನೇಕ ಬಾರಿ ನಿಮಗೆ ನೀವು ಮುಖ್ಯವಾದ ಉದ್ದೇಶದ ಕಡೆಗೆ ಸಾಗುತ್ತಿದ್ದೀರಿ ಎಂದೆನಿಸಬಹುದು, ಆದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ರಕ್ಷಿಸುವ ಮಾರ್ಗವಾಗಿದೆ ಎಂಬುದು ನಿಮಗೆ ತಡವಾಗಿ ಅರ್ಥವಾಗುವುದು. ನಿಜವಾದ ಯುದ್ಧವೆಂಬುದು ಯಾವಾಗಲೂ ಬಾಹ್ಯ ರೂಪದಲ್ಲಿ ಇರುವುದಿಲ್ಲ, ಹಾಗಾಗಿ ಅದು ನೀವು ಯಾರು ಮತ್ತು ನಿಮ್ಮ ಅಹಂಕಾರ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ತೋರಿಸುತ್ತದೆ. ಗರುಡ ಅಥವಾ ಹದ್ದು ವಿಷ್ಣುವಿನ ವಾಹನವೆಂದು ಗುರುತಿಸಲಾಗುತ್ತದೆ. ಗರುಡ ನೋಡುವುದಕ್ಕೆ ಸೌಮ್ಯ ಪಕ್ಷಿಯಂತೆ ಕಂಡರೂ ಅದು ಸೌಮ್ಯವಲ್ಲ. ಅದು ತನ್ನ ಅನೇಕ ರೆಕ್ಕೆಗಳಲ್ಲಿ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತದೆ. ವಿಷ್ಣುವಿನ ಈ ವಾಹನವನ್ನು ಹದ್ದಿನಂತೆ ವಿವರಿಸಲಾಗಿದೆ. ಇದು ವೇಗವನ್ನು, ಹಸಿವನ್ನು ಮತ್ತು ಭಯಾನಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗರುಡನಲ್ಲಿ ಅಹಿತಕರವೆನಿಸಿದ ಶಕ್ತಿಯು ಅಡಕವಾಗಿದೆ. ಕೆಲವೊಮ್ಮೆ ನಿಮ್ಮ ಜೀವನವನ್ನು ಉಳಿಸುವುದು ಮೃದುವೆಂದು ಭಾವಿಸುವುದು ತಪ್ಪು. ನಿಮ್ಮನ್ನು ರಕ್ಷಿಸಲು ಬರುವಂತಹ ಶಕ್ತಿಗಳೆಲ್ಲವೂ ಮೃದುವಾಗಿ ಬರುವುದಿಲ್ಲ. ಗರುಡನಂತೆ ಕೆಲವು ರೀತಿಯ ದೈವಿಕ ಸಹಾಯದ ಮೂಲಕವೂ ಬರುತ್ತದೆ. ಇಂತಹ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರವೆನಿಸುತ್ತದೆ.